ಏನಾಯ್ತು ಒಂದು ಇವಾಗೇ ಏನು ರಾಕವ್ ಹಿಂಗಡಿ ಕೂತಾನದ ಭಾರಿ ಕಷ್ಟಪ್ಪ. ಹೋಗಲೇ ನಿಮ್ಮ ಅಜ್ಜಿ ಬಾ ಮುಂದೆ ಬಾ ನೀನು ಅಲ್ಲೇ ಹೊಡಿಬೋದಲ್ಲ ಸಿಗ್ನಲ್ ಇದ್ದಾಗ. ಬ್ರೋ ಗಣಪತಿ ಎಲ್ಲಿಂದ ಬರುತ್ತೆ ಈ ಸರಿ DJ ಎಷ್ಟು ಬರ್ತವೆ. ನಮ್ಮ ದಾವಣಗೆರೆ ಅಧ್ಯಕ್ಷ ಹೆಂಗೆ ಅಂದರೆ ಏನು ಹೇಳಂಗೆ ಇಲ್ಲ ಅವ್ರು ನಮಗೆ ಧ್ವಜಸ್ತಂಭ ಪೂಜೆ ಯಾವಾಗ ಅಂತೇಳಿ. ಮತ್ತೊಂದು ಹೊಸಡಿಗೆ ಸ್ವಾಗತ ಸುಸ್ವಾಗತ. ಸೊ ಒಂದು ಆಡಿಯೋ ಕ್ಲಿಪ್ ಹಾಕ್ತೀನಿ, ಸೊ ನೋಡ್ಕೊಂಬನ್ನಿ. ಬ್ರೋ ದಾವಣಗೆರೆ ಗಣಪತಿ ಹಿಂದೂ ಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಬ್ರೋ. ಯಾಕೆ ಬ್ರೋ ಅಪ್ಡೇಟ್ ಪ್ಲೀಸ್ ಕೊಡಿ ಬ್ರೋ. ಗಣಪತಿ ಯಾವ ಥರ ಇದೆ ಅದು ಕೊಡಿ ಬ್ರೋ. ನೀವು ಹಿಂದೂ ಗಣಪತಿ ಹೈಸ್ಕೂಲ್ ಫೀಲ್ಡಿಂದ ವಿಡಿಯೋ ಮಾಡೋಕೆ ಬ್ರೋ ಪ್ಲೀಸ್ ಬ್ರೋ. ಇವರು ಭಾಳ ದಿವಸದಿಂದ ಮೆಸೇಜ್ ಮಾಡ್ತಾರೆ ಬ್ರೋ, ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಅಂತೇಳಿ. ಇವಾಗ ನಾವು ದಾವಣಗೆರೆ ಹಿಂದೂ ಗಣಪತಿ ನಡೆಯೋ ಜಾಗಕ್ಕೆ ಹೋಗೋಣ, ಅಪ್ಡೇಟ್ ಕೊಡ್ತೀನಿ. ನಮ್ಮ ಜೊತೆಗೆ ನಮ್ಮ ದಾವಣಗೆರೆ ಇನ್ನೊಬ್ಬ ಯೂಟ್ಯೂಬರ್ ಸಂಚಾರಿ ಗುರು ಗಾಡಿ ಕೂತ್ಕೊಂಡ್ಬಿಟ್ರೆ ಹೆಂಗೆ ಬೇಕಂಗೆ ಮಾಡ್ದಾನೆ. ಏನಾಯ್ತು ಸರಿ ಇಲ್ಲ ಒಂದು ಇವಾಗೇ ಏನು ರಾಕವ್ ನಿಮ್ಮ ಅಜ್ಜಿ ತಗೊಂಬಂದು ರೈಟ್. ಸೊ ಪ್ರೆಸೆಂಟ್ ಇವಾಗ ಎಕ್ಸ್ಪ್ಲೋರ್ ಮಾಡೋಕೆ ಹಿಂದ್ಗಡೆ ಕೂತಾನದ ಭಾರಿ ಕಷ್ಟಪ್ಪ. ಹಿಂದ್ಗಡೆ ಕೂತಾನದು ಸಿಕ್ಕಾಪಟ್ಟೆ ಕಷ್ಟ. ಸೊ ಪ್ರೆಸೆಂಟ್ ಇವಾಗ ಈ ಥರ ವಿಡಿಯೋ ಮಾಡ್ಬೇಕು ಅಂತೇಳಿ ಭಾಳ ವರ್ಷ ಮೇನ್ ರೋಡ್ ನಡೆಯಲ್ಲ, ಮೇನ್ ರೋಡ್ ನಡಿ ಸರ್ಕಲ್ ಚೆನ್ನಾಗಿ ಬರ್ತದೆ ಅಲ್ಲಿ ನೋಡಿದೆ. ಬ್ಲಿಂಕಿಟ್ ಆಫೀಸ್ ಇಲ್ಲೇ ಇರೋದು. ಸೊ ಪ್ರೆಸೆಂಟ್ ಇವಾಗ ಭಾಳ ಜನ ಕೇಳ್ತಾ ಇದ್ರು ಬ್ರೋ ದಾವಣಗೆರೆಯಿಂದ ಗಣಪತಿ ಬಗ್ಗೆ ಅಪ್ಡೇಟ್ ಕೊಡಿ ಯಾವ ಥರ ಏನು ಎತ್ತ ಅಂತೇಳಿ. ಸೊ ಅಲ್ಲಿ ಏನು ಕೆಲಸ ಏನಾರು ಸ್ಟಾರ್ಟ್ ಆಗಿದೆನೋ ಇಲ್ಲ ಅಂತೇಳಿ ಸಿಕ್ಕಾಪಟ್ಟೆ ಕಮೆಂಟ್ ಬರ್ತಾಯಿದ್ವು. ಅದರಲ್ಲಿ ಅಂತೂ ಒಬ್ಬ ಸಣ್ಣ ಹುಡುಗ ಅಂತೂ ಮೆಸೇಜ್ಗಳು ಮಾಡ್ತಾ ಇದ್ದ. ಇನ್ಸ್ಟಾಗ್ರಾಮಲ್ಲಿ ವಾಯ್ಸ್ ಮೆಸೇಜೇ ಕಳಿಸ್ಬಿಟ್ಟಿದ್ದ. ಹಂಗಾಗಿ ಇವತ್ತು ಮಾಡೋಣ ಅಂತ ಹೊಂಟೀವಿ. ಬಟ್ ಹೋಗಲೇ ನಿಮ್ಮ ಅಜ್ಜಿ ಬಾ ಮುಂದೆ ಬಾ ನೀನು. ಫ್ರೆಂಟ್ ಇವಾಗ ವಿಡಿಯೋನ ನಾನು ಒಬ್ಬನೇ ಮಾಡೋಕತ್ತಿರೋದು. ಆಲ್ರೆಡಿ ಗುರು ಅಲ್ಲೇ ವಿಡಿಯೋನ ಮಾಡಿಬಿಟ್ಟನಲ್ಲೇ, ನೀನು ಮತ್ತೆ ವಿನಿ ಮಾಡಿದ್ದಾರೆ. ಸೊ ಇಬ್ಬರು ವಿಡಿಯೋ ಮಾಡಿದ್ದಾರೆ. ಇಬ್ಬರು ವಿಡಿಯೋ ನೋಡ್ಕೊಂಡು ನನಗೆ ಕಮೆಂಟ್ ಹಾಕಕತ್ತಾರೆ ಹುಡುಗರು. ಸೊ ಹಂಗಾಗಿ ಇವಾಗ ನಿಮಗೆ ತೋರ್ಸೋಣ ಅಂತ ಹೊಂಟೀನಿ. ಸೊ ಬನ್ನಿ, ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಫಸ್ಟ್ ವಿಡಿಯೋ ಇದು. ಏನಾದರೂ ಕೆಲಸ ನಡೀತಿದ್ದೇನೋ ಏನು ಎತ್ತ. ಸೊ ಒಂದು ಸಣ್ಣದಾಗಿ ಅಪ್ಡೇಟ್ ಕೊಡ್ತೀನಿ ವಿಡಿಯೋನ ಎಂಟು ತನಕ ನೋಡಿ. ಬನ್ನಿ ಸೀದಾ ಲೋಸ್ ಸಿಗ್ತೀನಿ ನಿಮಗೆ. ಹಾಂ ಹಿಂಗೆ ಗಾಡಿಯಾಗ ಕೂತ್ಕೊಂಡ್ಬಿಟ್ರೆ ಹೆಂಗೆ ಬೇಕಂಗೆ ಮಾಡೋಕೆ ಬಿಡ್ತಾನೆ ಮಗ. ಹಾಂ ಅಲ್ಲೇ ಹೊಡಿಬೋದಲ್ಲ ಸಿಗ್ನಲ್ ಇದ್ದಾಗ. ನಿಮ್ಮ ಅಜ್ಜಿ ಅಲ್ಲ ಅದು ರೂಲ್ಸ್ ಐತಮ್ಮ, ಸಿಗ್ನಲ್ ಇದ್ದ ನೀನು ಹಿಂಗೆ ಹೋಗ್ಬೋದಮ್ಮ. ರೂಲ್ಸ್ ಐತಿ. ಸೊ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ಅಂತ ನೋಡಿ ಗೆಸ್ ಮಾಡಿರ್ಬೋದು. ಆಲ್ಮೋಸ್ಟ್ ದಾವಣಗೆರೆ ಎಲ್ಲ ಗೆಸ್ ಮಾಡಿರ್ತಾರೆ ಎಲ್ಲಿರ್ಬೋದು ಅಂತೇಳಿ. ಪ್ರೆಸೆಂಟ್ ಇವಾಗ ನಾನು ಇರೋದು ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ. ಸೊ ಪ್ರೆಸೆಂಟ್ ಇದು ಜುಲೈ. ನೆಕ್ಸ್ಟ್ ಇನ್ನು ಒಂದು ಮಂತ್ ಮುಗೀತು ಅಂದರೆ ದೊಡ್ಡ ಹಬ್ಬ, ಹಿಂದೊಳಗೆ ದೊಡ್ಡ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೊ ಯಾವುದಪ್ಪ ಅಂದರೆ ಎಲ್ಲರಿಗೂ ಗೊತ್ತಿರೋದೆ ನಮ್ಮ ಗಣೇಶ ಚತುರ್ಥಿ, ಗಣೇಶ ಹಬ್ಬ ಸ್ಟಾರ್ಟ್ ಆಗುತ್ತೆ. ಸೊ ಹಂಗಾಗಿ ಭಾಳ ಜನ ಮೆಸೇಜ್ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಸೊ ಇದನ್ನು ಸ್ವಲ್ಪ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಅಪ್ಡೇಟ್ನ ಸ್ವಲ್ಪ ನಿಧಾನ ಕೊಡೋಣ ಅಂತ ಅಂದ್ಕೊಂಡಿದ್ದೆ. ಸೊ ಬೇರೆ ವಿಡಿಯೋಗಳು ಮಾಡೋಣ ಅಂತೇಳಿ. ಬಟ್ ಹೆವಿ ಮೆಸೇಜ್ಗಳು ಬರೋಕತ್ತು, ಬ್ರೋ ವಿಡಿಯೋ ಮಾಡಿ ಅಂತೇಳಿ. ಸೊ ಆಗ ನಿಮಗೆ ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಇದೊಂದು ಸ್ಮಾಲ್ ಅಪ್ಡೇಟ್ ಅನ್ಕೋಬೋದು. ಗಣಪತಿ ಹಬ್ಬ ಸ್ಟಾರ್ಟ್ ಆಗೋದೇ ಆಗಸ್ಟ್ 27ರಿಂದ ಸ್ಟಾರ್ಟ್ ಆಗುತ್ತೆ. ಅಲ್ಲಿಗೆ ಪ್ರೆಸೆಂಟ್ ಇದು ಜುಲೈ ಎಷ್ಟು ಡೇಟ್ ಇವತ್ತು 7. ಅಲ್ಲಿಗೆ ಇನ್ನೂ ಎಷ್ಟು ದಿವಸ ಉಳಿತಾ? 20, 30, 40, 50 ದಿವಸ ಉಳಿತು. ಇನ್ನೊಂದು 50 ದಿವಸ ಲೆಕ್ಕ ಉಳಿತು. ಹತ್ತತ್ರ ಒಂದು 50 ದಿವಸ ಹತ್ತತ್ರ ಉಳ್ದಂಗೆ ಆಯಿತು. 50 ದಿವಸಕ್ಕೆ ಫಸ್ಟ್ ಟೈಮ್ ನಾನು ದಾವಣಗೆರೆ ಹಿಂದೂ ಗಣಪತಿ ಬಗ್ಗೆ ಒಂದು ಅಪ್ಡೇಟ್ ಕೊಡೋಣ ಅಂತ ಬಂದಿದ್ದೀನಿ. ಸೊ ಭಾಳ ಜನ ಕೇಳ್ತಾ ಇದ್ರಲ್ಲಪ್ಪ ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಏನಾದರೂ ತಯಾರಿ ನಡೀತಾ ಇದೆನಾ ಏನು ಎತ್ತ. ಆಮೇಲೆ ಇನ್ನೂ ಹೆವಿ ಕಮೆಂಟ್ಗಳು ಅಂದರೆ ಬ್ರೋ ಗಣಪತಿ ಎಲ್ಲಿಂದ ಬರುತ್ತೆ ಈ ಸರಿ DJ ಎಷ್ಟು ಬರ್ತವೆ, ಗಣಪತಿ ಹೈಟ್ ಎಷ್ಟು ಬರ್ತದೆ ಅಂದರೆ ಯಾವ ಥರ ಈಗ ಐಡಿಯಾ ಅಂದರೆ ಕಾನ್ಸೆಪ್ಟ್ ಯಾವ ಥರ ಹೆವಿ ಕಮೆಂಟ್ಗಳು ಬರೋಕತ್ತವೆ. ಅದೇನೋ ಅಂತಾರಲ್ಲ ಕೂಸೋಡೋಕ್ಕಿಂತ ಮುಂಚೆ ಕುಲೈ ಉತ್ಸವ ಅಂತ ಹೇಳ್ತಾರಲ್ಲ ನಮ್ಮ ಕಡೆ ಗಾದೆಯಲ್ಲಿ. ಸೊ ಆ ಥರ ಆಗ್ಬಿಟ್ಟೈತೆ. ಇನ್ನು ಯಾವಾಗ ಬರ್ತವೆ ಏನು ಅಧ್ಯಕ್ಷ ಹೆಂಗೆ ಅಂದರೆ ನಮ್ಮ ದಾವಣಗೆರೆ ಅಧ್ಯಕ್ಷ ಹೆಂಗೆ ಅಂದರೆ ಏನು ಹೇಳಂಗೆ ಇಲ್ಲ ಅವ್ರು ನಮಗೆ. ಒಂಥರ ಏನಪ್ಪ ಅಂದರೆ ಸಸ್ಪೆನ್ಸ್ ಆಗಿಟ್ಟಿರ್ತಾರೆ. ಎಲ್ಲ ಲೀಕ್ ಆಗಿಬಿಟ್ರೆ ಸರಿ ಇರೋಲ್ಲ. ಸೊ ಹಂಗಾಗಿ ಸಸ್ಪೆನ್ಸ್ ಆಗಿಟ್ಟಿರ್ತಾರೆ. ಆಮೇಲೆ ಪ್ರತಿ ಸರಿ ನಮ್ಮ ದಾವಣಗೆರೆ ಪ್ರತಿ ವರ್ಷವೂ ಒಂದೊಂದು ಜ್ಯೋತಿರ್ಲಿಂಗ ಥರ ಮಾಡ್ತಾಯಿದ್ದಾರೆ. ಬಟ್ ಈ ವರ್ಷ ಯಾವ ಥರ ಮಾಡ್ತಾರೆ ಅಂತೇಳಿ ನನಗೆ ಹೋದ ವರ್ಷನೇ ಗೊತ್ತಾಗಿತ್ತು. ಅಂದರೆ ಈ ವರ್ಷ ಯಾವ ಥರ ಮಾಡ್ತಾರೆ ಅಂತೇಳಿ ನನಗೆ ಹೋದ ವರ್ಷನೇ ಗೊತ್ತಾಗಿತ್ತು. ಬಟ್ ಮರ್ತೋಗ್ಬಿಟ್ಟಿದ್ದೀನಿ. ಇವಾಗ ಮರಿತಾ ಇರ್ತೀನಿ. ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ. ಈ ಕಡೆ ಇದ್ದೀನಿ, ಗಣಪತಿ ಇಡೋದು ಈ ಸೈಡು. ಸೊ ಅದ್ರ ಡೆಡ್ ಆಪೋಸಿಟ್ ನಾನು ಇರೋದು. ಬೈಕನ್ನೋಕೆ ಹೋಗಬೇಡಿ. ಇದು ನಮ್ಮ ದಾವಣಗೆರೆ ಹಿಂದೂ ಗಣಪತಿ ಇಡೋ ಜಾಗ. ಸೊ ಇನ್ನು ಏನೂ ತಯಾರಿ ನಡೀತಾ ಇಲ್ಲ, ಯಾಕಂದರೆ ಇನ್ನೂ 50 ದಿವಸ ಇರೋದು. ಪ್ರತಿ ವರ್ಷ ನಮ್ಮ ದಾವಣಗೆರೆಯಲ್ಲಿ ಹಿಂದೂ ಗಣಪತಿ ಏನಾದರೂ ತಯಾರಿ ಯಾವಾಗಪ್ಪ ಅಂದರೆ ಕರೆಕ್ಟ್ ಒಂದು ತಿಂಗಳಿದ್ದಾಗ ತಯಾರಿ ಸ್ಟಾರ್ಟ್ ಆಗುತ್ತೆ. 1 ತಿಂಗಳು ತಯಾರಿ ಮಾಡಿ ಹೆವಿ ಹಾರ್ಡ್ ವರ್ಕು, ಮಿನಿಮಮ್ ಅಂದರೆ 1 ತಿಂಗಳು ಹತ್ತತ್ರ ಹಾರ್ಡ್ ವರ್ಕ್ ಮಾಡಿ ಕಲ್ಕತ್ತಾದಿಂದ ಬರ್ತಾರೆ. ಸೊ ಈ ವರ್ಷ ಎಲ್ಲಿಂದ ಬರ್ತಾರೋ ಗೊತ್ತಿಲ್ಲ. ಸೊ ಅಪ್ಡೇಟ್ ಕೊಡ್ತಾ ಇರ್ತೀನಿ, ನೋಡ್ತಾ ಇರಿ ವಿಡಿಯೋಗಳನ್ನ. ಪ್ರತಿ ವರ್ಷ ಯಾವ ಗಣಪತಿ ತೋರಿಸ್ತಿದೆ ಆ ಗಣಪತಿ ತೋರಿಸಲ್ಲ. ಈ ಸರಿ ಸ್ವಲ್ಪ ಚೇಂಜ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ದುರ್ಗ, ಶಿವಮೊಗ್ಗ, ರಾಣೆಬೆನ್ನೂರು, ಕಾಮನ ತೋರಿಸ್ತೀನಿ. ಬಟ್ ಇನ್ನು ಉಳಿದಿರೋವೆಲ್ಲ ಬೇರೆನ. ಸೊ ಬೇರೆ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಪ್ರತಿ ವರ್ಷ ಅದೇ ಗಣಪತಿ ತೋರಿಸಿ ನನಗೂ ಬೇಜಾರಾಗಿರುತ್ತೆ, ನಿಮಗೂ ನೋಡಿ ಬೇಜಾರಾಗಿರುತ್ತೆ. ಸೊ ಹಂಗಾಗಿ ಈ ವರ್ಷ ಬೇರೆ ಥರ ಪ್ಲಾನ್ ಮಾಡ್ಕೊಂಡಿದ್ದೀನಿ. ಸೊ ನೋಡೋಣ ನಿಮಗೆ ಯಾವ ಥರ ಗಣಪತಿನ ತೋರ್ಸೋಕ್ಕಾಗುತ್ತೋ ತೋರಿಸೋ ಪ್ರಯತ್ನ ಮಾಡ್ತೀನಿ. ಸೊ ಪ್ರೆಸೆಂಟ್ ಇವಾಗ ನಮ್ಮ ದಾವಣಗೆರೆ ಹೈಸ್ಕೂಲ್ ಫೀಲ್ಡಲ್ಲಿ ಇದ್ದೀನಿ. ಟೈಮ್ ಎಷ್ಟಪ್ಪ ಅಂದರೆ
7 ಗಂಟೆ ಏನು ಇತ್ತೀಚೆಗೆ ಕತ್ಲೇ ಆಗ್ತಿಲ್ಲಪ್ಪ. ಕರೆಕ್ಟ್ 7 ಗಂಟೆ 1 ನಿಮಿಷ, 7 ಗಂಟೆ 2 ನಿಮಿಷ ಆಗಿದೆ, ಇನ್ನು ಕತ್ಲೇ ಆಗಿಲ್ಲ. ಅದೇ ಬೇರೆ ಟೈಮಲ್ಲಿ ಆಗಿದ್ದರೆ 6, 6:15, 6:15 ಅನ್ನೋದು ಇಷ್ಟಿರೋದು. ಜುಲೈ ಅಲ್ಲ, ಜುಲೈಯಲ್ಲಿ 7 ಗಂಟೆ 2 ನಿಮಿಷ ಆದರೂ ಇಷ್ಟು ಬೆಳಕೈತೆ. ಈ ಥರ ಬೆಳಕು ಗೊತ್ತಾ ಲಡಾಖಲ್ಲಿರುತ್ತೆ. 8 ಗಂಟೆ ಆದರೂ ಹೆಂಗಿದೀವಲ್ಲ ಸೊ ಈ ಥರ ಇರುತ್ತೆ. ಸೊ ಅದನ್ನು ನಾವಿಲ್ಲಿ ಎಕ್ಸ್ಪೀರಿಯನ್ಸ್ ಮಾಡ್ಕೊತೀವಿ. ಸೊ ಓಕೆ, ಲಡಾಖಿಂದ ನೆಕ್ಸ್ಟ್ ಯಾವಾಗ ಮಾತಾಡೋಣ ಅಂತೆ. ಗೋಪುರದಲ್ಲಿ ಬ್ಯಾಟ್ರಿ ಇದೆ, ಬಟ್ ಮೆಮೊರಿ ಕಾರ್ಡು ಫುಲ್ಲು ತುಂಬ್ಕೊಂಡು ಹೋಗ್ಬಿಟ್ಟಿದೆ. ಸೊ ಇದು ನಮ್ಮ ದಾವಣಗೆರೆ ಹಿಂದೂ ಮಹಾಗಣಪತಿ ಬಗ್ಗೆ ಫಸ್ಟ್ ಅಪ್ಡೇಟು. ಇನ್ನು ತಯಾರಿ ಏನಿಲ್ಲ, ತಯಾರಿ ನಡೆಯುತ್ತೆ. ತಯಾರಿ ನಡೆದಾಗ ನಿಮಗೆ ಆಮೇಲೆ ಭಾಳ ಜನ ಕೇಳ್ತಾರೆ ಬ್ರೋ ಧ್ವಜಸ್ತಂಭ ಪೂಜೆ ಯಾವಾಗ ಅಂತೇಳಿ. ಸೊ ಇದೆಲ್ಲ ನಿಮಗೆ ಅವತ್ತೇ ಅಪ್ಡೇಟ್ ಸಿಗಬೇಕು ಅಂದರೆ DVG_ಶಶಿ ಇನ್ಸ್ಟಾಗ್ರಾಮಲ್ಲಿ ಬಂದು ಫಾಲೋ ಮಾಡ್ಕೊಂಬಿಡಿ. ಅಲ್ಲಿ ಫಾಲೋ ಮಾಡ್ಕೊಂಡ್ರೆ ನಿಮಗೆ ಅವತ್ತಿನ ಅಪ್ಡೇಟ್ ಅವತ್ತೇ ಸಿಗುತ್ತೆ. ಪ್ರೆಸೆಂಟ್ ಇವಾಗ 21,000 ಇದ್ದಾರೆ. ಸೊ ಗಣಪತಿ ಹಬ್ಬ ಬರೋದ್ರೊಳಗೆ ಒಂದು 25,000 ಮುಟ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ನೀವೆಲ್ಲ ನಿಮ್ಮ ಕೈಲಿದೆ. ಅಲ್ಲಿ ಅವತ್ತಿನ ಅಪ್ಡೇಟ್ ಅವತ್ತು ಸಿಗ್ತಾ ಇರುತ್ತೆ ನಿಮಗೆ. ಧ್ವಜಸ್ತಂಭ ಪೂಜೆ ಆಗಿರ್ಬೋದು, ಗಣಪತಿ ಬರೋದು ಹೋಗೋದು ಏನೇ ಇದ್ರೂ ನಿಮಗೆ ಇನ್ಸ್ಟಾಗ್ರಾಮಲ್ಲಿ ಲೈವ್ ಬರ್ತಾ ಇರ್ತೀನಿ. ಬಟ್ ಯೂಟ್ಯೂಬಲ್ಲಿ ಬರೋಕ್ಕಾಗಲ್ಲ, ಇದು ನೆನ್ಪಿಡ್ಕೊಂಬಿಡಿ. ದಾವಣಗೆರೆಯಲ್ಲಿ ಗಣಪತಿ ಬರ್ತಾ ಇದೆ ಅಂದರೆ ಹೋದ್ಸರಿ ನಾನು ಫುಲ್ ಅಪ್ಡೇಟ್ ಕೊಟ್ಟಿದ್ದೆ. ಫುಲ್ ಅಪ್ಡೇಟ್ ಕೊಟ್ಟಿದ್ದೆ. ಹೆವಿ ಹುಡುಗರು ಬಂದಿದ್ದರು. ಸೊ ನನಗಂತೂ ಸಿಕ್ಕಾಪಟ್ಟೆ ಖುಷಿ ಆಗಿತ್ತು. ಬಂದವರೆಲ್ಲ ಬ್ರೋ ನಿಮ್ಮ ಲೈವ್ ನೋಡ್ಕೊಂಬಂದ್ವಿ ಅಂತ ಹೇಳ್ತಾ ಇದ್ರು. ಸಿಕ್ಕಾಪಟ್ಟೆ ಖುಷಿ ಆಯಿತು. ಯಾರು ಫಾಲೋ ಮಾಡ್ಕೊಂಡಿಲ್ಲ, ಫಾಲೋ ಮಾಡ್ಕೊಂಬಿಡಿ. ನಿಮಗೆ ಅಪ್ಡೇಟ್ ಸಿಕ್ಕಾಪಟ್ಟೆ ಸಿಗ್ತಾ ಇರುತ್ತೆ. ನಮ್ಮ ದಾವಣಗೆರೆ ಬಗ್ಗೆ ಆಗಿರ್ಬೋದು, ಎಲ್ಲ ಊರಿನ ಅಪ್ಡೇಟ್ ಸಿಗ್ತಾ ಇರುತ್ತೆ. ನಮ್ಮ ದಾವಣಗೆರೆ ಬಗ್ಗೆ ಅಪ್ಡೇಟು, ಹಿಂದೂ ಗಣಪತಿ ಬಗ್ಗೆ ಅಷ್ಟು ಬೇಗ ಇನ್ನೂ ವಿಡಿಯೋಗಳು ಬರ್ತಾ ಇರ್ತವೆ. ಸೊ ನೋಡ್ತಾ ಇರಿ. ಎಲ್ಲ ಕನ್ನಡ ಯೂಟ್ಯೂಬರ್ಸ್, ಎಲ್ಲ ಕನ್ನಡ ಕಂಟೆಂಟ್ ಕ್ರಿಯೇಟರ್ಸ್ಗೆ ನಿಮ್ಮ ಸಪೋರ್ಟ್ ಇರಲಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್. ಇನ್ನೊಂದು ವಿಡಿಯೋದಲ್ಲಿ ಸದ್ಯ ಮತ್ತೆ ಸಿಗೋಣ. ಸೊ ಫೈನಲ್ ಇದು ನಮ್ಮ ದಾವಣಗೆರೆ. ಸಿಗೋಣ.